ರಾಜಕೀಯ ಹಿತಾಸಕ್ತಿಯಿಂದ ಸಮಾಜವನ್ನು ಒಡೆಯುವ ಹುನ್ನಾರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತೇರ್ ಬಜಾರ್ದಿಂದ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ. ವೀರಶೈವ ಲಿಂಗಾಯತ ಸಮಾಜವು ಅತಿ ಪ್ರಾಚೀನ ಪರಂಪರೆಯುಳ್ಳದ್ದಾಗಿದ್ದು ಸುದೀರ್ಘ ಕಾಲದಿಂದಲೂ ಸಮಾಜವನ್ನು ಬೆಸೆಯುತ್ತಾ ಭಕ್ತಿ ಮಾರ್ಗದಲ್ಲಿ ಅವರನ್ನು ಮುನ್ನಡೆಸುತ್ತಿದೆ. ಕಳೆದ ಕೆಲವು ವರ್ಷಗಳಿಂದ ರಾಜಕೀಯ ಹಿತಾಸಕ್ತಿಗಳನ್ನು ಮುಂದಿಟ್ಟುಕೊಂಡು ಈ ಸಮಾಜವನ್ನು ಒಡೆಯುವ ಪ್ರಯತ್ನಕ್ಕೆ ಕೆಲವರು ನೇತೃತ್ವ ವಹಿಸಿದ್ದಾರೆ. ಅವರಿಗೆ ಸಹಕಾರಿಯಾಗಿ ಕೆಲವು ಕಾವಿಧಾರಿಗಳು, ಎಡಪಂಥೀಯ ವಿಚಾರಧಾರೆಯವರು ನಿಂತಿದ್ದಾರೆ. ಇವರು ಹಿಂದೂ ಧರ್ಮವನ್ನು, ಹಿಂದೂ ದೇವ ದೇವಿಯರನ್ನು ಅವಹೇಳನ ಮಾಡುತ್ತಾ ಅವಾಚ್ಯ ಶಬ್ದಗಳಿಂದ ಬಹಿರಂಗ ಸಮಾವೇಶಗಳಲ್ಲಿ ನಿಂದಿಸುತ್ತಾರೆ. ಬಸವಣ್ಣನವರ ಹೆಸರು ಹೇಳಿ ಮಾಂಸ ತಿನ್ನುವಂತೆ, ಮದ್ಯ ಕುಡಿಯುವಂತೆ ಪ್ರಚೋದಿಸುವ ಇವರುಗಳ ಕುರಿತು ಕಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳು ಆಡಿದರೆನ್ನಲಾದ ಮಾತುಗಳನ್ನು ಮುಂದಿಟ್ಟುಕೊಂಡು ಸರ್ಕಾರ ಅವರಿಗೆ ಬಿಜಾಪುರ ಜಿಲ್ಲೆಗೆ ನಿಷೇಧ ಹೇರಿರುವುದನ್ನು ಬಸವಾದಿ ಶರಣರ ಹಿಂದೂ ವೇದಿಕೆ ಕಟು ಶಬ್ದಗಳಲ್ಲಿ ಖಂಡಿಸುತ್ತದೆ. ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ತಮ್ಮ ನೈಸರ್ಗಿಕ ಕೃಷಿಯ ಚಟುವಟಿಕೆಗಳ ಮೂಲಕ, ಜನೋಪಯೋಗಿ ಸೇವಾ ಚಟುವಟಿಕೆಗಳ ಮೂಲಕ, ಗುರುಕುಲ ಪದ್ಧತಿಯ ಶಿಕ್ಷಣದ ಮೂಲಕ ನಾಡಿನಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಸಮಾಜದ ನಿರ್ಮಾಣಕ್ಕೆ ನಿಸ್ವಾರ್ಥವಾಗಿ ಬಸವ ತತ್ವಕ್ಕೆ ಪೂರಕವಾಗಿ ಹಗಲು ರಾತ್ರಿ ದುಡಿಯುತ್ತಿರುವ ಸಂತರೊಬ್ಬರು ದಂಗೆಗೆ ಕಾರಣವಾಗಲಿದ್ದಾರೆ ಎಂಬ ಸರ್ಕಾರದ ಆರೋಪವೇ ನಮ್ಮೆಲ್ಲರನ್ನ ಗಾಬರಿಗೊಳಿಸಿದೆ. ಅಂತಹದರಲ್ಲಿ ಈ ಸುಳ್ಳು ಆರೋಪದ ಆಧಾರದ ಮೇಲೆ ಅವರನ್ನು ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧಿಸಿರುವುದು ಇನ್ನಷ್ಟು ಅಸಹನೆ ಉಂಟು ಮಾಡಿದೆ. ಸಮಾಜದ ಸ್ವಾಸ್ಥ್ಯವನ್ನು ಈ ಮೂಲಕ ಸರ್ಕಾರವೇ ಹದಗೆಡಿಸುತ್ತಿದೆ. ಸರ್ಕಾರ ನಾಡು ಕಟ್ಟುವ ಕೆಲಸ ಮಾಡಬೇಕು, ಒಡೆಯುವ ನೇತೃತ್ವ ವಹಿಸಬಾರದು. ಸರ್ಕಾರ ನಾಡಿನ ಪರಂಪರೆ, ಸಂಸ್ಕೃತಿಗೆ ಗೌರವ ದಕ್ಕುವಂತೆ ಮಾಡಬೇಕು, ಅದರ ಮುಂದಾಳುಗಳಿಗೆ ಅವಮಾನ ಮಾಡುವುದಲ್ಲ. ಹೀಗಾಗಿಯೇ ಈ ನಗರದ ನಿವಾಸಿಗಳಾದ ನಾವು ಈಗಿಂದೀಗ್ಗೆ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಗರ ಪ್ರವೇಶಕ್ಕೆ ನಿರ್ಬಂಧ ಹೇರಿರುವ ನಿರ್ಣಯದಿಂದ ಹಿಂದೆ ಸರಿಯಬೇಕಲ್ಲದೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಒಡೆದು ಹಿಂದೂ ಸಮಾಜದಲ್ಲಿ ಒಡಕು ತರುವ ಪ್ರಯತ್ನ ಮಾಡುತ್ತಿರುವ ಮಂತ್ರಿಗಳನ್ನು ನಿಯಂತ್ರಿಸಬೇಕು. ಇಲ್ಲವಾದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಯಲಿದ್ದು ಜನಸಾಮಾನ್ಯರ ಸಾತ್ವಿಕ ಆಕ್ರೋಶವನ್ನು ಎದುರಿಸಬೇಕಾದೀತು. ಮಾನ್ಯ ರಾಜ್ಯಪಾಲರು ಈ ಕುರಿತಂತೆ ಮುತುವರ್ಜಿ ವಹಿಸಿ ಕರ್ನಾಟಕವನ್ನು ಉರಿಯುವ ಗೂಡಾಗಿಸದೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿಯಲು ಬಿಡಬೇಕೆಂದು ಹಲವಾರು ಸ್ವಾಮೀಜಿಗಳು ಹಾಗೂ ಇನ್ನಿತರರು ಆಗ್ರಹಿಸಿದರು. ಧರ್ಮದ ಜಾಗೃತಿಯನ್ನ ಜನರಿಗೆ ಮೂಡಿಸಬೇಕು, ಶಾಂತಿಯನ್ನ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಧರ್ಮದ ಹೆಸರ ಮೇಲೆ ಜನಜಾಗೃತಿಗೊಳಿಸತಕ್ಕಂಥವರ ಮೇಲೆ ನಿರ್ಬಂಧ ಹೇರಿರ್ತಕ್ಕಂಥದ್ದು ಇದು ಖಂಡನೀಯ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಎಲ್ಲ ಧರ್ಮೀಯರನ್ನ ಜನಜಾಗೃತಿಗೊಳಿಸಬೇಕೆಂಬುದೇ ಅವರ ಮೂಲ ಉದ್ದೇಶ. ಅದಲ್ಲದೆ ಕೃಷಿಯನ್ನ ತನ್ನ ಕಾಯಕವನ್ನ ಆಂದೋಲನದಿಂದ ತೊಡಗಿಸಿಕೊಂಡು ಇಡೀ ಮಾನವ ಕುಲದ ದಿವಸ ನಾವು ಗೋ ಪೂಜೆಯನ್ನು ಮಾಡಿರ್ತಕ್ಕಂಥ, ಗೋವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಗೋ ಸಂತತಿಗಳನ್ನ ತರುವುದರ ಮುಖಾಂತರವಾಗಿ ಎಲ್ಲರೂ ಗೋ ಪೂಜೆ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಕೆಲಸ ಮಾಡಿರ್ತಕ್ಕಂಥ ಒಬ್ಬರೇ ಒಬ್ಬರು ಅಧ್ಯರು, ಅದು ಕಣ್ಣೀರ ಪಡೆದ ಹೇಳಿಕೆ ನಾವು ಬಹಳ ಸಂತೋಷ ವ್ಯಕ್ತಪಡ್ತೇವೆ. ಇವತ್ತು ರಾಜ್ಯ ಸರ್ಕಾರ ಒಂದು ಹುನ್ನಾರ ಇದೆ. ರಾಜ್ಯ ಸರ್ಕಾರ ಹುನ್ನಾರ ಏನಂತಂದ್ರೆ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ನಿರ್ದಾಕ್ಷಿಣ್ಯವಾಗಿ ರಕ್ಷಣೆ ಮಾಡಿರ್ತಕ್ಕಂಥದ್ದು, ಅವ್ರಿಗೆ ಜೈಲಿನಲ್ಲಿ ಮೊಬೈಲು, ಪಕ್ವಾನದ ಊಟ ಎಲ್ಲವನ್ನು ಕೊಡೋದ್ರ ಮುಖಾಂತರವಾಗಿ ಅವರನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕಣೇರಿ ಶ್ರೀಗಳು ಒಳಗೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿ ಇರ್ತಕ್ಕಂಥ ವೀರೇಂದ್ರ ಹೆಗಡೆಯವರಲ್ಲಿ ಬುರುಡೆ ಅನ್ನುವಂಥದ್ದೊಂದು ಎದುರಿಸ್ಕೊಡ್ಕೊಂಡ್ಬಂದು ಅಲ್ಲಿ ಧರ್ಮಸ್ಥಳವನ್ನು ಅಗಿದರೂ ಸಹಿತ ಏನೂ ಸಿಗಲಾರದಂತ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಆದರೂ ಸಹಿತ ಇವತ್ತು ಮಠಾಧೀಶರ ಮೇಲೆ ಅಪಮಾನ ಮಾಡಿರ್ತಕ್ಕಂಥ ಕಾರ್ಯ ಇನ್ನೂ ಹೋಗಾಗ್ತಾ ಇಲ್ಲ. ಯಾಕೆ ಹೋಗಾಗ್ತಾ ಇಲ್ಲ ಅಂತಂದ್ರೆ ಎಲ್ಲ ಮಠಾಧೀಶರು ಭಾರತೀಯ ಜನತಾ ಪಾರ್ಟಿ ಕಡೆ ಇದಾರು, ಎಲ್ಲ ಮಠಾಧೀಶರು ಹಿಂದೂ ಧರ್ಮದ ಪರವಾಗಿದ್ದಾರೆ ಅನ್ನುವಂತ ಕಲ್ಪನೆ ಅವ್ರಿಗೆ ಏನ್ ಬಂದಿದೆ ಅಂದ್ರೆ ಈ ಒಂದು ರಾಜಕಾರಣಿಗಳ ವ್ಯವಸ್ಥೆಯಿಂದ ಹಿಂದುತ್ವಕ್ಕೆ ಬಂದಿದ್ದಾರೆ. ಹಿಂದುತ್ವದಿಂದ ರಾಜಕಾರಣ ಅಥವಾ ರಾಜಕಾರಣದಿಂದ ಹಿಂದುತ್ವ ಅಲ್ಲ. ರಾಜಕಾರಣ ಇದ್ರೆ ಧರ್ಮ ಉಳಿಯಂಗಿಲ್ಲ. ಇವಾಗ ಧರ್ಮ ಇದ್ರೆ ರಾಜಕಾರಣ ಉಳಿಯುತ್ತ. ಇವತ್ತು ಕನೇರಿ ಮಠದ ಶ್ರೀಗಳಿಗೆ ಯಾರೋ ವಿರೋಧವಾಗಿ ಅವ್ರಿಗೆ ನಿರ್ಬಂಧ ಹೇಳ್ತಾ ಇದ್ದೀರಿ, ಎಲ್ಲರಿಗೂ ಒಂದು ಕರೆಯನ್ನ ಕೊಡ್ತೀನಿ. ಒಂದು ಸಾರಿ ನೀವು ಕನೇರಿ ಮಠಕ್ಕೆ ಹೋಗಿ ನೋಡಿ, ಅಲ್ಲಿ ಮಾಡ್ತಾ ಇರುವಂತಹ ಸಾಮಾಜಿಕ ಕಾರ್ಯ, ರೈತರ ಪರವಾಗಿ ಆಹಾರ ಪದ್ಧತಿ ಏನ್ ಮಾಡ್ತಾ ಇದಾರೆ, ಸನಾತನ ಧರ್ಮವನ್ನು ಏರ್ಪಡಿಸ್ತಾ ಇದಾರೆ, ಈ ಧರ್ಮದ ಮತ್ತು ತನ್ನ ತಿಂತ ಇದ್ದೇವೆ ಅಂತಂದ್ರೆ ಧರ್ಮದ ಸಂಸ್ಕೃತಿಯನ್ನು ಯಾವ ರೀತಿ ಕಾಪಾಡ್ತಾ ಇದಾರೆ ನೋಡಿದ್ರೆ ನಿಮ್ಮನ್ನ ನೋಡಿ ನಿಮ್ಮನ್ನ ನಾಚಿಕೆ ಬರ್ತದೆ.
ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ಎಲ್ಲಿ ನಿರ್ಬಂಧ ಹಾಕಿದ್ರಿ ನೀವು ಶ್ರೀಗಳನ್ನ? ಕರ್ನಾಟಕದ ಪ್ರತಿಯೊಂದು ಹೃದಯಗಳ, ಹಿಂದೂ ಹೃದಯಗಳ ಮನದಲ್ಲಿ ಇದೆ ಇವತ್ತು ಕಲ್ಯಾಣ ಮಠದ ಶ್ರೀಗಳ ಚಿತ್ರಣ. ಅದಕ್ಕೆ ನಿರ್ಬಂಧ ಹಾಕ್ತೀರಿ? ಸಾಧ್ಯ ಆಗುದಿಲ್ಲ. ಹಿಂದೂ ಧರ್ಮವನ್ನ ಒಡೆಯುವಂತ ನೀತಿ ಆಗ್ತಾ ಇದೆ. ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ನಾವು ಯಾವುದೂ ಪಕ್ಷವನ್ನ ಮಾತಾಡಂಗಿಲ್ಲ. ಅವರು ಸುದ್ದಿಲ್ಲ, ಇವರು ಸುದ್ದಿಲ್ಲ, ಅವರು ಸುದ್ದಿಲ್ಲ, ಇವರು ಸುದ್ದಿಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಹಿಂದೂ ಪರವಾಗಿ ತನಿ ಎತ್ತಿದವರೆಲ್ಲರೂ ಮನೆ ಕಳ್ಸಕತ್ತಾರ. ಅವ್ರು ಮೊದ್ಲಕ್ಕಿಂತ ಅದನ್ನ ಮಾಡ್ಕೊಂಡು ಬಂದಿದವ್ರ ಕಾರ್ಯಕರ್ತರು ಇವ್ರು ನಡೆಸ ಸಾಯ್ತಾರೆ. ಈ ಸೆಟಲ್ಮೆಂಟ್ ರಾಜಕೀಯ, ಹೊಂದಾಣಿಕೆ ರಾಜಕೀಯ ಅಂತ ಮಾಡ್ಬೇಕು. ಯಾವಾಗ ರಾಜಕಾರಣದಿಂದ ಧರ್ಮ ನಿಂತಿಲ್ಲ, ಇವಾಗ ಧರ್ಮ ಒಯ್ಬೇಕಂದ್ರೆ ಪ್ರತಿಯೊಬ್ಬ ಹಿಂದೂ ನಾವು ಹಿಂದುತ್ವಕ್ಕೆ ನಾವು ಓಡಾಡಿದೀವಿ ಅಂತ ನಿಂತಿರುತ್ತೆ. ರಾಜಕಾರಣಿಗಳು ಬಂದು ನಿಂತು ನಾವು ಹೋರಾಟ ಮಾಡುವಂತ ಸಂದರ್ಭ ಇವತ್ತಿನ ವ್ಯವಸ್ಥೆ ನೋಡಿ ಎಲ್ಲಿ ಬಂದ್ ಹತ್ತಿರಂದ್ರೆ ಯಾವ್ದಾದ್ರು ರಾಜಕಾರಣಿ ನಿರ್ಬಂಧ ಇರಲ್ಲ. ಸರ್ವೋಪಾದಿಗಳಲ್ಲಿ ಜನಸಂಖ್ಯೆ ಕೊಡ್ತಿದ್ರು. ಬಟ್ ಹಿಂದೂಗಳಿಗಾಗಿ ಹೋರಾಡುವಂತ ಶ್ರೀಗಳಿಗಾಗಿ ನಾವು ಅಲ್ಪಸಂಖ್ಯಾತ ಪೂರ್ತಿ ನಮ್ಗೆಲ್ಲರಿಗೂ ಹಿಂದುತ್ವಕ್ಕೆ ನಾವು ಓಡಾಡೋ ನಮ್ಮನ್ನ ಹಚ್ಚಿರುವಂತ ಸಂದರ್ಭದಲ್ಲಿ